ಒಂದು ಸೈನಿಕರ ತಂಡವು ಹತ್ತಿರದ ಒಂದು ಪೋಸ್ಟ್ ಮೇಲೆ ತುಂಬಾ ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡಿದೆ ಮತ್ತು ಆ ಸೈನಿಕರ ತಂಡವು ಅಲ್ಲಿಂದ ಹೊರಬರಲು ತುಂಬಾ ಹರಸಾಹಸವನ್ನು ಪಡುತ್ತಿದ್ದಾರೆ. ಆದರೆ ಅದು ಅಷ್ಟು ಸುಲಭದ ಕೆಲಸವಲ್ಲ. ಅವರ ನಡುವೆ ಒಬ್ಬ ಗೂಢಚಾರರು ಕೂಡ ಇದ್ದಾರೆ. ಭೂಮಿಯ ಮೇಲಿರುವ ಮಾನವರನ್ನ ಹೇಗೆ ಉಳಿಸಬೇಕು ಎಂಬುದನ್ನ ಈ ಕಥೆಯಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ. ಈ ಚಿತ್ರದ ನಿರ್ದೇಶಕ ಡನೆಲ್ ಡೂಮ್, ಈ ಚಿತ್ರದಲ್ಲಿ ಕೇಟ್ ಬೋಸ್ವರ್ತ್, ಲೂಸಿನ್ ಲಾವಿಸ್ಕೌಂಟ್, ಮಾರ್ಟಿನ್ ಮೆಕ್ಯಾನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಡ್ರಾಮಾ, ಹಾರರ್, ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5 ಮತ್ತು ರಾಟನ್ ಟೊಮೊಟೊದಲ್ಲಿ 14% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಮನುಷ್ಯತ್ವ ಅಂದರೇನು ಅದರ ಬಗ್ಗೆ ತಿಳಿಯುತ್ತೇವೆ. ತಮ್ಮ ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಇದರಿಂದಾಗಿ ಅವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಮತ್ತು ಈ ಕಾರಣದಿಂದಾಗಿ ಸಮುದ್ರ ಬಿರುಗಾಳಿಗಳು ಬಂದವು. ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಭಾಗ ಮುಳುಗಿತು. ಸ್ವಲ್ಪ ಭೂಮಿ ಉಳಿದಿತ್ತು ಮತ್ತು ಅದನ್ನು ರಕ್ಷಿಸಲು ಒಂದು ಪೋಸ್ಟ್ ಮಾಡಲಾಗಿದೆ. ಭೂಮಿಯನ್ನು ರಕ್ಷಿಸಲು ಅದನ್ನು ರಚಿಸಲಾಗಿದೆ. ಅದೇ ಪೋಸ್ಟ್ ಅನ್ನು ಸಮುದ್ರದ ಮಧ್ಯದಲ್ಲಿ ತೋರಿಸಲಾಗಿದೆ. ಅದಕ್ಕೆ ಸೆಂಟಿನೆಲ್ ಎಂಬ ಹೆಸರನ್ನು ನೀಡಲಾಯಿತು. ಈ ವರ್ಷ 2063 ಆಗಿತ್ತು. ಭೂಮಿಯ ನಕ್ಷೆ ಸಂಪೂರ್ಣ ಬದಲಾಗಿತ್ತು. ಇಲ್ಲಿ 4 ಸೈನಿಕರು ಕಾವಲು ಕಾಯುತ್ತಿದ್ದರು. ಆದ್ರೆ ಅವರ ಡ್ಯೂಟಿ ಕೇವಲ 2 ವರ್ಷ ಮಾತ್ರ. ಈಗ 2 ವರ್ಷ ಕಳೆದಿದೆ. ಆದ್ರೆ ಅವರನ್ನು ಕರೆದುಕೊಂಡು ಹೋಗಲು ಯಾರೂ ಇಲ್ಲಿಗೆ ಬಂದಿರಲಿಲ್ಲ. ಈ ಜನರು ಬಿರುಗಾಳಿಯ ರಾತ್ರಿಯಲ್ಲಿ ಮೀನು ಹಿಡಿಯುತ್ತಿರುವುದನ್ನು ನಾವು ನೋಡ್ತೇವೆ. ಆಗ ಅವರ ಲೀಡರ್ನು ಬಿರುಗಾಳಿಯ ಅಲೆಯನ್ನು ನೋಡ್ತಾನೆ. ಅವರ ಸೆಂಟಿನೆಲ್ ಅನ್ನು ಹೊಡೆಯಲಿದೆ. ಅದಕ್ಕೆ ಅವನು ಅವನ ತಂಡವನ್ನು ಒಳಗೆ ಹೋಗಲು ಹೇಳ್ತಾನೆ. ಈಗ ಮೀನು ಹಿಡಿಯುತ್ತಿದ್ದವರು ಮತ್ತೆ ನೀರಿಗೂ ಬಿದ್ದಿದ್ದ ಸಹಚರರಲ್ಲಿ ಒಬ್ಬರು, ಅವರ ಹೆಸರು ಬೈನ್ಸ್, ಅವನು ಪೈಪ್ ಅನ್ನು ಸರಿಪಡಿಸಲು ಹೋಗ್ತಾನೆ. ಇದರಿಂದ ಕಂಬಕ್ಕೆ ನೀರು ಬರುತ್ತಿತ್ತು. ನೀರು ಮತ್ತಷ್ಟು ಹೆಚ್ಚಾಗುವ ಮುನ್ನ ಅವರು ಪೈಪ್ ಅನ್ನು ಸರಿಪಡಿಸಿದ್ದರು. ನಿಜವಾಗಿ ಈ ಪೋಸ್ಟ್ ಅನ್ನು ಹಾಗೆ ಮಾಡಲಾಗಿದೆ. ಎತ್ತರದ ಅಲೆಯಿಂದ ಯಾವುದೇ ಹಾನಿ ಇಲ್ಲ. ಅದು ನೀರಿನ ಅಲೆಗಳ ಚಲನೆಗೆ ಹೊಂದಿಕೊಂಡಿತ್ತು. ಈಗ ಬೆಳಿಗ್ಗೆ ಆಗಿತ್ತು. ಇಲ್ಲಿ ಅವರ ಇನ್ನೊಬ್ಬ ಸಹೋದ್ಯೋಗಿ ಇದ್ದನು. ಸೆಲ್ವಿಯನ್ ತುಂಬಾ ದುಃಖಿತನಾಗಿದ್ದನು. ಆ ಚಂಡಮಾರುತದಿಂದಾಗಿ ಅವರು ಮೀನು ಹಿಡಿಯಲು ಸಾಧ್ಯವಾಗಲಿಲ್ಲ. ಏಕೆಂದರೆ ತಿಂಗಳಿಗೊಮ್ಮೆ ಮೀನು ಹಿಡಿಯುವ ಅವಕಾಶ ಸಿಗುತ್ತಿತ್ತು. ಸೆಲ್ವಿಯನ್ನ ಮೇಲೆ ತುಂಬಾ ಕೋಪಗೊಂಡ ಬೈನ್ಸ್ ಹೇಳ್ತಾನೆ, ನಮಗೆ ರುಚಿಕರವಾದ ಆಹಾರವನ್ನು ನೀಡುವುದು ನಿಮ್ಮ ಡ್ಯೂಟಿ. ನಿನ್ನೆ ರಾತ್ರಿ ನೀವು ಯಾಕೆ ಮೀನು ಹಿಡಿಯಲಿಲ್ಲ? ಈ ಸೆಂಟಿನೆಲ್ನ ಎಲ್ಲವನ್ನೂ ರಿಪೇರಿ ಮಾಡುವುದು ನನ್ನ ಕೆಲಸ. ನಾನು ಅದನ್ನು ಮಾಡುತ್ತೇನೆ ಮತ್ತು ನಾನು ನನ್ನ ಡ್ಯೂಟಿಯನ್ನು ಚೆನ್ನಾಗಿ ಮಾಡುತ್ತಿದ್ದೇನೆ. ಇಲ್ಲಿ ಕ್ಯಾಪ್ಟನ್ ಎಲ್ಲರಿಗೂ ಸುಮ್ಮನಿರಲು ಹೇಳ್ತಾನೆ. ನಿಜವಾಗಿ ಈ ಜನರು ಈಗ ಮನೆಗೆ ಹೋಗಲು ಬಯಸಿದ್ದರು. ಅವರು ಇಲ್ಲಿ ಉಳಿಯಲು ಸುಸ್ತಾಗಿದ್ದರು. ಬಂದು ಅವರನ್ನು ತಮ್ಮ ಬೇಸ್ನಿಂದ ಕರೆದೊಯ್ಯಲು ಹೊರಟಿದ್ದ ತಂಡ ಇನ್ನೂ ಬಂದಿರಲಿಲ್ಲ. ಪ್ರತಿದಿನ ದಾಖಲೆ ಬರೆಯುತ್ತಿದ್ದ ಸೆಲ್ವಿಯನ್ ಅವನು ಇಲ್ಲಿಗೆ ಬಂದಾಗಿನಿಂದ ಅದನ್ನು ಮಾಡುತ್ತಿದ್ದನು. ಈ ಸಂಪೂರ್ಣ ದಾಖಲೆ ಮಾಡಿ ಅವನ ಬೇಸ್ಗೆ ಕಳುಹಿಸುತ್ತಿದ್ದರು. ಸೆಂಟಿನೆಲ್ ರೂಫ್ ಮೇಲೆ ತಿರುಗಾಡುತ್ತಿದ್ದ ಕ್ಯಾಪ್ಟನ್ ಅಲ್ಲಿ ಅವನು ಸೆಲ್ವಿಯನ್ ಮಾಡಿದ ಸೈನ್ ಅನ್ನು ನೋಡ್ತಾನೆ. ಆದ್ದರಿಂದ ಯಾರಾದರೂ ಇಲ್ಲಿಗೆ ಬಂದರೆ ಅವರ ಸಹಾಯದಿಂದ ಅವರನ್ನು ತಲುಪಬಹುದು. ಆದ್ರೆ ಲೀಡರ್ನಿಗೆ ಇದು ಇಷ್ಟವಿಲ್ಲ. ಆ ಬಟ್ಟೆಯನ್ನು ತೆಗೆಯಲು ಹೇಳ್ತಾನೆ. ಆಗ ಸೆಲ್ವಿಯನ್ ಬೈನಾಕ್ಯುಲರ್ ನಲ್ಲಿ ಅವನ ಕಡೆಗೆ ಶಿಪ್ ಬರುತ್ತಿರುವುದನ್ನು ನೋಡ್ತಾನೆ. ಅದನ್ನು ನೋಡಿ ಅವನಿಗೆ ಬಹಳ ಸಂತೋಷವಾಯಿತು. ಇದು ಅದೇ ಶಿಪ್ ಆಗಿರಬಹುದು ಅಂತ ಅವನು ಭಾವಿಸ್ತಾನೆ. ನಮ್ಮ ತಂಡ ನಮ್ಮನ್ನು ಇಲ್ಲಿಗೆ ಕರೆದೊಯ್ಯಲು ಕಳುಹಿಸಿದೆ. ಆದ್ರೆ ಲೀಡರ್ನಿಗೆ ಹಾಗನ್ನಿಸಲಿಲ್ಲ. ಇದು ನಮ್ಮ ಶತ್ರುವಿನ ಕುತಂತ್ರವೂ ಆಗಿರಬಹುದು ಎನ್ನುತ್ತಾರೆ ಅವರು. ಅದಕ್ಕಾಗಿಯೇ ಅವನು ಬೈನ್ಸ್ಗೆ ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಹೇಳ್ತಾನೆ ಮತ್ತು ಅದರೊಂದಿಗೆ ಅವರ ಕೋಲಿಗ್ಗಳಲ್ಲಿ ಒಬ್ಬರು, ಅವರ ಹೆಸರು ಕ್ಯಾಸಿಡಿ, ರಾಡಾರ್ ನಲ್ಲಿ ಎಲ್ಲವನ್ನೂ ಪರಿಶೀಲಿಸಲು ತಿಳಿಸಲಾಯಿತು. ನಿಜವಾಗಿ ಅವರು ರಾಡಾರ್ ನಿಂದ ಕಂಡುಹಿಡಿಯಲು ಬಯಸಿದ್ದರು ಈ ಶಿಪ್ ಎಲ್ಲಿಂದ ಬಂತು ಅಂತ. ಈಗ ಬೈನ್ಸ್ ಅಲ್ಲಿ ಗುಂಡು ಹಾರಿಸಲು ಸಿದ್ಧರಾಗಿದ್ದರು. ಆದ್ರೆ ಲೀಡರ್ ಅವನನ್ನು ತಡೆಯುತ್ತಾನೆ ಮತ್ತು ಅವನು ಅದನ್ನು ಸೆಲ್ವಿಯನ್ಗೆ ಹೇಳ್ತಾನೆ. ನೀವು ಚಿಕ್ಕ ದೋಣಿಯನ್ನು ತೆಗೆದುಕೊಂಡು ಆ ದೊಡ್ಡ ಶಿಪ್ಗೆ ಹೋಗಬೇಕು ಮತ್ತು ಇದು ನಮ್ಮ ಸಹಾಯಕ್ಕಾಗಿಯೇ ಅಥವಾ ಶತ್ರುವೇ ಅಂತ ನೋಡಿ. ಹೆದರಿದ ಸೆಲ್ವಿಯನ್ ಹೋಗಲು ಬಯಸಲಿಲ್ಲ. ಆದ್ರೆ ಇನ್ನು ಅವರು ಕ್ಯಾಪ್ಟನ್ಗೆ ಒಪ್ಪಿಗೆ ನೀಡಿದರು ಮತ್ತು ಹೋಗಲು ಸಿದ್ಧರಾಗಿದ್ದರು. ಆದುದರಿಂದ ಈಗ ಅವನು ದೋಣಿಯನ್ನು ತೆಗೆದುಕೊಂಡು ಆ ಶಿಪ್ಗೆ ಹೋಗ್ತಾನೆ. ಕ್ಯಾಪ್ಟನ್ ಅವರನ್ನು ಮತ್ತೆ ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದರು. ಆದ್ರೆ ಅವನು ಅವನ ಸಿಸ್ಟಮ್ ಅನ್ನು ಮುಚ್ಚುತ್ತಾನೆ. ಏಕೆಂದರೆ ಅವನು ಶಿಪ್ ನಲ್ಲಿ ಯಾರಾದರೂ ಇದ್ದರೆ ಅದನ್ನು ಅವನು ಕೇಳ್ತಾನೆ ಮತ್ತು ಅವನನ್ನು ಹಿಡಿದು ಹಾಕುತ್ತಾನೆ ಅಂತ ಹೆದರ್ತಾನೆ. ಅಲ್ಲಿ ಶತ್ರುಗಳು ಸೆಲ್ವಿಯನ್ ಅನ್ನು ಕೊಂದಿದ್ದಾರೆ ಅಂತ ಕ್ಯಾಪ್ಟನ್ ಭಾವಿಸಿದನು. ಹಾಗಾಗಿ ಕಂಟ್ರೋಲ್ ರೂಮ್ಗೆ ಹೋದ ಕೂಡಲೇ ಅವನು ಕ್ಯಾಸಿಡಿಗೆ ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಹೇಳ್ತಾನೆ. ಬಾಂಬ್ ಅನ್ನು ಸಕ್ರಿಯಗೊಳಿಸಲು 2 ಕೀಗಳು ಬೇಕಾಗಿದ್ದವು. ಅವಳು ಎಲ್ಲವನ್ನೂ ಮಾಡಲು ಹೆದರುತ್ತಿದ್ದಳು. ಆದ್ರೆ ಇದು ಅವರ ಅಂತಿಮ ಆದೇಶವಾಗಿತ್ತು. ಮತ್ತೊಂದೆಡೆ ಆ ಶಿಪ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದ ಸೆಲ್ವಿಯನ್ ಅಲ್ಲಿ ಯಾರನ್ನೂ ಕಾಣಲಿಲ್ಲ. ಅಲ್ಲಿ ಯಾರೂ ಬದುಕಿರಲಿಲ್ಲ ಮತ್ತು ಯಾರೂ ಸತ್ತಿರಲಿಲ್ಲ. ಇದೆಲ್ಲವನ್ನು ನೋಡಿ ಅವನು ನಿರಾಶೆಗೊಂಡನು. ಆದರೂ ಅವರನ್ನು ಇಲ್ಲಿಗೆ ಕರೆದುಕೊಂಡು ಹೋಗಲು ಅವರ ತಂಡದಿಂದ ಯಾರೂ ಬಂದಿಲ್ಲ. ಅವರು ತಮ್ಮ ಮನೆಗೆ ಹೋಗುವಂತಿಲ್ಲ. ಹೀಗೆ ಯೋಚಿಸ್ತಾ ಕುಳಿತಿದ್ದಾನೆ. ಆದ್ರೆ ಈ ಕಾರಣದಿಂದಾಗಿ ಅವರು ಮರೆತಿದ್ದಾರೆ. ಈ ಬಗ್ಗೆ ಲೀಡರ್ನಿಗೂ ಹೇಳಬೇಕಿತ್ತು ಅಂತ. ಶಿಪ್ ನಲ್ಲಿ ಯಾರೂ ಇಲ್ಲ ಅಂತ ಹೇಳಬೇಕಿತ್ತು. ಅವನು ತಕ್ಷಣ ಅವನ ರೇಡಿಯೋವನ್ನು ಆನ್ ಮಾಡ್ತಾನೆ. ಇಲ್ಲಿ ಯಾರೂ ಇಲ್ಲ ಅಂತ ಲೀಡರ್ನಿಗೆ ಹೇಳ್ತಾನೆ. ಅದಕ್ಕಾಗಿಯೇ ಅವನು ಬೇಗನೆ ಬಾಂಬ್ ಅನ್ನು ನಿಲ್ಲಿಸ್ತಾನೆ ಮತ್ತು ಈಗ ಕ್ಯಾಪ್ಟನ್ ಅದರ 2 ಕೀಗಳನ್ನು ಅವನ ಬಳಿ ಇಟ್ಟುಕೊಂಡಿದ್ದ. ನೀವು ಬೇಗನೆ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಅವರು ಕ್ಯಾಸಿಡಿಗೆ ಹೇಳ್ತಾರೆ. ಆದ್ದರಿಂದ ನಿಮಗೆ ಈ ಕೀಗಳ ಅಗತ್ಯವಿಲ್ಲ. ಈಗ ಸೆಲ್ವಿಯನ್ ಶಿಪ್ ಅನ್ನು ಅವನ ಹುದ್ದೆಗೆ ತಂದಿದ್ದ. ಬೈನ್ಸ್ ಶಿಪ್ ನ ಬಗ್ಗೆಯೂ ಇನ್ವೆಸ್ಟಿಗೇಷನ್ ನಡೆಸ್ತಾನೆ. ಇದರಿಂದ ಶಿಪ್ ಹಲವಾರು ತಿಂಗಳುಗಳಿಂದ
ಬಂದ್ ಆಗಿದೆ. ಈ ಶಿಪ್ ಅನ್ನು ಈ ಜನರಿಗಾಗಿ ಕಳುಹಿಸಲಾಗಿದೆ. ಆದ್ರೆ ಜನರಿಗೆ ಏನಾಯಿತು ಅಂತ ಅವರು ಕಂಡುಹಿಡಿಯಬೇಕಾಗಿತ್ತು. ಈ ಶಿಪ್ ಅನ್ನು ಇಲ್ಲಿಗೆ ತಂದವರು ಯಾರು? ನಾನು ಈ ಶಿಪ್ ಅನ್ನು ಸರಿಪಡಿಸಬಲ್ಲೆ ಅಂತ ಬೈನ್ಸ್ ಹೇಳ್ತಾನೆ. ಆದ್ರೆ ಕ್ಯಾಪ್ಟನ್ ಅವನನ್ನು ತಡೆಯುತ್ತಾನೆ ಮತ್ತು ಇಲ್ಲ ಅಂತ ಹೇಳ್ತಾನೆ. ನಾವು ಅದರೊಂದಿಗೆ ಏನನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ನಾವು ಈ ಆಧಾರದಿಂದ ಏನನ್ನು ಸಾಧ್ಯವಿಲ್ಲ. ನಾವು ಅದನ್ನು ನಾವೇ ಇನ್ವೆಸ್ಟಿಗೇಷನ್ ಮಾಡುವವರೆಗೆ. ಲೀಡರ್ನ ಕಟ್ಟುನಿಟ್ಟಿನ ನಿಯಮಗಳಿಂದ ಅವರೆಲ್ಲರೂ ಬೇಸತ್ತಿದ್ದರು, ಏಕೆಂದರೆ ಈಗ ಅವರು ಯಾವುದೇ ಕಾರಣದಲ್ಲಿ ಮನೆಗೆ ಹೋಗಬೇಕೆಂದು ಬಯಸಿದ್ದರು. ಸೆಲ್ವಿಯನ್ ಲೀಡರ್ ಬಳಿ 2 ಕೀಗಳನ್ನು ನೋಡಿದಾಗ ಅವನು ಇನ್ನಷ್ಟು ಕೋಪಗೊಂಡನು, ಏಕೆಂದರೆ ಈಗ ಲೀಡರ್ನಿಗೆ ಈ ಹುದ್ದೆಯ ಎಲ್ಲಾ ಅಧಿಕಾರವೂ ಇತ್ತು. ಅಲ್ಲಿ ಕ್ಯಾಪ್ಟನ್ ಶಿಪ್ನ ಎಲ್ಲಾ ಸ್ಥಳಗಳನ್ನು ಕಂಡುಹಿಡಿಯುತ್ತಾನೆ. ಎಲ್ಲಿಂದ ಬಂತು? ಸೆಲ್ವಿಯನ್ ಕೂಡ ಹೇಳದೆ ಶಿಪ್ನ ಬಗ್ಗೆ ಬೇಸ್ಗೆ ತಿಳಿಸ್ತಾನೆ ಮತ್ತು ಅವನು ಅದನ್ನು ಕ್ಯಾಸಿಡಿಗೆ ಹೇಳ್ತಾನೆ. ನಾನು ಎಲ್ಲವನ್ನೂ ಆಧಾರದಿಂದ ಹೇಳಿದ್ದೇನೆ. ಅಲ್ಲಿಗೆ ಅವರ ಸಂಭಾಷಣೆಯನ್ನು ಕೇಳಿದ ಬೈನ್ಸ್ ಕೂಡ ಬಂದರು. ಅವನು ಅದನ್ನು ಸಹ ಕಂಡುಹಿಡಿಯುತ್ತಾನೆ. ಈಗ ಬೈನ್ಸ್ ಈ ಎಲ್ಲದರ ಬಗ್ಗೆ ಲೀಡರ್ನಿಗೆ ಹೇಳ್ತಾನೆ. ಆಗ ಅವರಿಗೆ ಅದೇ ಮಾಹಿತಿ ಸಿಕ್ಕಿತು. ಬೈನ್ಸ್ ನಿನ್ನೆ ರಾತ್ರಿ ಬೇಸ್ಗೆ ಕಳುಹಿಸಿದ್ದಾರೆ. ಅಂದರೆ ಅವರು ತಮ್ಮ ನೆಲೆಯೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿಲ್ಲ. ಅವರು ಮತ್ತೆ ಪಡೆಯುತ್ತಿದ್ದ ಮೆಸೇಜ್ ಅವರು ಕಳುಹಿಸಿದ ಮೆಸೇಜ್ ಆಗಿತ್ತು. ಇದೆಲ್ಲ ಗೊತ್ತಿದ್ದು ಇನ್ನಷ್ಟು ಹತಾಶರಾದರು. ಈಗ ಅವರಿಗೆ ಯಾವುದೇ ಭರವಸೆ ಇರಲಿಲ್ಲ. ಈ ಜನರು ತಮ್ಮ ಮನೆಗೆ ಹಿಂತಿರುಗಲು ಸಾಧ್ಯವಾಗುತ್ತೋ ಅಥವಾ ಇಲ್ಲ ಅಂತ. ಅದೇ ರಾತ್ರಿ ಬೈನ್ಸ್ ರಹಸ್ಯವಾಗಿ ಹೋಗ್ತಾನೆ. ಶಿಪ್ನ ಒಳಗೆ ಮತ್ತು ಎಂಜಿನ್ ಅನ್ನು ಚೆಕ್ ಮಾಡುತ್ತಾನೆ. ಅದನ್ನು ಸರಿಪಡಿಸಬಹುದೇ ಅಥವಾ ಇಲ್ಲವೇ ಅಂತ ನೋಡಲು. ತಪಾಸಣೆ ಮುಗಿಸಿ ಹಿಂತಿರುಗಿದಾಗ ಸೆಲ್ವಿಯನ್ ಅವನನ್ನು ನೋಡಿ ಕೇಳ್ತಾನೆ. ಅವನಿಗೆ ಹೇಳಲು ಇಷ್ಟಪಡದ ಬೈನ್ಸ್, ಹೌದು, ನಾನು ಶಿಪ್ನ ಎಂಜಿನ್ ನೋಡಲು ಹೋದೆ. ನಾನು ಅದನ್ನು ಸರಿಪಡಿಸಬಹುದೇ ಅಥವಾ ಇಲ್ಲವೇ ಅಂತ ನೋಡಲು ಹೋದೆ. ಅದರ ನಂತರ ನಾವು ಮನೆಗೆ ಹಿಂತಿರುಗಬಹುದು, ಇಲ್ಲವೇ ಲೀಡರ್ ನಮ್ಮನ್ನು ಹಿಂತಿರುಗಲು ಬಿಡುವುದಿಲ್ಲ. ಈಗ ಸೆಲ್ವಿಯನ್ ಹೋಗಿ ಅದನ್ನು ಕ್ಯಾಸಿಡಿಗೆ ಹೇಳ್ತಾನೆ. ಅವಳಿಗೂ ಈ ವಿಷಯ ಇಷ್ಟವಾಗಿದೆ. ಹೀಗೆ ಮಾಡುವುದರಿಂದ ನಾವು ಇಲ್ಲಿಂದ ಹೊರಬರಲು ಸಾಧ್ಯವಾಗುತ್ತದೆ ಅಂತ ಅವರು ಹೇಳ್ತಾರೆ. ನಾನು ಇನ್ನು ಮುಂದೆ ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಕ್ಯಾಪ್ಟನ್ ಅಂತ ಅವರಿಗೂ ಗೊತ್ತಿತ್ತು. ಅದನ್ನು ಮಾಡಲು ಅವರನ್ನು ಎಂದಿಗೂ ಅನುಮತಿಸುವುದಿಲ್ಲ. ಅದಕ್ಕೆ ಇಬ್ಬರು ಹೇಳದೆ ಶಿಪ್ ಅನ್ನು ಸರಿಪಡಿಸಲು ಹೋದರು. ಅವರು ಹಿಂತಿರುಗಿದಾಗ ಕ್ಯಾಪ್ಟನ್ ಅವರನ್ನು ನೋಡಿದರು. ಅದನ್ನು ಕಂಡ ಕ್ಯಾಪ್ಟನ್ ಹೀಗೆ ಹೇಳ್ತಾನೆ, ಇಲ್ಲ, ನಾವು ಅದನ್ನು ಸರಿಪಡಿಸುವುದಿಲ್ಲ. ಆದರೆ ನಾವು ಅದರ ಪ್ರತಿಯೊಂದು ಬಾಗಿಲುಗಳನ್ನು ತೆರೆಯುತ್ತೇವೆ ಮತ್ತು ಅದನ್ನು ನಮ್ಮ ಪೋಸ್ಟ್ಗೆ ತರುತ್ತೇವೆ. ಅದನ್ನು ಕೇಳಿದ ಸೆಲ್ವಿಯನ್ ತುಂಬಾ ಕೋಪಗೊಂಡು ಹೇಳ್ತಾನೆ, ನಾವು ನಮ್ಮ ಡ್ಯೂಟಿಗಿಂತ ಹೆಚ್ಚಿನ ಡ್ಯೂಟಿಯನ್ನು ಮಾಡಿದ್ದೇವೆ, ಸಾಕು. ಈಗ ನಾವು ಅದನ್ನು ಇನ್ನು ಮುಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾವು ನಮ್ಮ ಮನೆಗೆ ಹಿಂತಿರುಗಬೇಕು. ಇಲ್ಲಿಂದ ನೀನು ಹೋಗಲಾರೆ ಅಂತ ಕ್ಯಾಪ್ಟನ್ ಹೇಳ್ತಾನೆ. ಇದು ನನ್ನ ಆದೇಶ. ಅವನು ಅವನ ಬಂದೂಕುಗಳನ್ನು ತಂದು ಇಲ್ಲಿಯೇ ಇರಲು ಹೇಳ್ತಾನೆ. ಕ್ಯಾಪ್ಟನ್ ಜೊತೆಯಲ್ಲಿ ಖುಷಿಯಾಗಿದ್ದ ಕ್ಯಾಸಿಡಿ ಇಬ್ಬರ ಬಗ್ಗೆ ಮಾತನಾಡಲು ಕ್ಯಾಪ್ಟನ್ಗೆ ಹತ್ತಿರ ಹೋಗುತ್ತಾಳೆ. ಅವನು ಅವರನ್ನು ಇಲ್ಲಿಂದ ಹೋಗಲು ಬಿಟ್ಟನು. ನಿಮ್ಮ ಅಹಂಕಾರಕ್ಕಾಗಿ ನೀವು ಮೊದಲು ಅನೇಕ ಸೈನಿಕರನ್ನು ಕಳೆದುಕೊಂಡಿದ್ದೀರಿ ಅಂತ ಅವಳು ಹೇಳ್ತಾರೆ. ಹಾಗಾಗಿ ಮತ್ತೊಮ್ಮೆ ಈ ತಪ್ಪು ಮಾಡಬೇಡಿ ಮತ್ತು ಅವರನ್ನು ಬಿಟ್ಟುಬಿಡಿ. ಅದನ್ನು ಕೇಳಿದ ಕ್ಯಾಪ್ಟನ್ ಡಿಸೈಡ್ ಮಾಡ್ತಾನೆ, ನಮ್ಮಲ್ಲಿ ಇಬ್ಬರು ಹುದ್ದೆಯಲ್ಲಿ ಉಳಿಯುತ್ತೇವೆ ಮತ್ತು ಇಬ್ಬರು ಹೋಗಬಹುದು. ಬೈನ್ಸ್ ಅದನ್ನು ಕೇಳಿ ಸಂತೋಷಪಟ್ಟರು. ಆದ್ರೆ ಸೆಲ್ವಿಯನ್ ಸಂತೋಷವಾಗಿರಲಿಲ್ಲ, ಏಕೆಂದರೆ ಅವನು ಕ್ಯಾಸಿಡಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಬಯಸಿದನು. ನಾನು ಕೂಡ ಹೋಗಲು ಬಯಸುತ್ತೇನೆ ಅಂತ ಕ್ಯಾಪ್ಟನ್ಗೆ ಹೇಳಲು ಅವನು ಕ್ಯಾಸಿಡಿಗೆ ಹೇಳ್ತಾನೆ. ಆದ್ರೆ ಅವಳು ಬೇಡ, ನೀನು ಹೋಗು ಎನ್ನುತ್ತಾಳೆ. ನಾನು ಇಲ್ಲಿ ತುಂಬಾ ಸಂತೋಷವಾಗಿದ್ದೇನೆ. ಬೈನ್ಸ್ ಮತ್ತು ಸೆಲ್ವಿಯನ್ ತಮ್ಮ ಎಲ್ಲಾ ಸಿದ್ಧತೆಗಳನ್ನು ಮಾಡಿದಾಗ ಕ್ಯಾಪ್ಟನ್ ಅವರಿಗೆ ಪತ್ರವನ್ನು ನೀಡ್ತಾನೆ. ಅವರು ಹೋಗಿ ಬೇಸ್ಗೆ ಕೊಡಬೇಕು ಅಂತ. ಈಗ ಮುಂಜಾನೆ ಎಲ್ಲೆಲ್ಲೂ ಡೇಂಜರ್ ಬೆಲ್ಗಳು ಮೊಳಗಿದವು. ಕ್ಯಾಪ್ಟನ್ ಅವರನ್ನು ರೂಫ್ಗೆ ಕರೆದುಕೊಳ್ತಾನೆ ಮತ್ತು ಬಾಂಬ್ ಅನ್ನು ತ್ವರಿತವಾಗಿ ಸಕ್ರಿಯಗೊಳಿಸಲು ಅವರಿಗೆ ಹೇಳುತ್ತಾನೆ. ಶತ್ರು ಶಿಪ್ ನಮ್ಮ ಕಡೆಗೆ ಹೋಗುತ್ತಿದೆ ಅಂತ ಅವರು ಹೇಳ್ತಾರೆ. ಆದ್ರೆ ಅಲ್ಲಿ ಸೆಲ್ವಿಯನ್ ಅದನ್ನು ತಿಳಿದುಕೊಂಡರು. ಅವರ ನೆಲೆಯಿಂದ ಅವರನ್ನು ಕರೆದೊಯ್ಯಲು ಈ ಶಿಪ್ ಬಂದಿದೆ. ಈಗ ಅವರು ಲೀಡರ್ನ ಮಾತನ್ನು ಕೇಳಲು ಸಿದ್ಧರಿಲ್ಲ. ಅವನು ಬಾಂಬ್ ಅನ್ನು ಸಕ್ರಿಯಗೊಳಿಸಬೇಕು ಅಂತ. ಲೀಡರ್ ಅವನಿಗೆ ಬಂದೂಕನ್ನು ತೋರಿಸಿ ಶಿಪ್ ಅನ್ನು ನಾಶಪಡಿಸುತ್ತಾನೆ. ಸೆಲ್ವಿಯನ್ ಮತ್ತು ಬೈನ್ಸ್ ಅವರ ಭರವಸೆ ಮುರಿದು ಹೋಯಿತು. ನಂತರ ಕ್ಯಾಸಿಡಿ ಹಿಂದಿನಿಂದ ಬರ್ತಾಳೆ. ಲೀಡರ್ನ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿದಳು. ಈ ಮೂವರು ಈಗ ಅವನನ್ನು ಒಂದು ರೂಮ್ ನಲ್ಲಿ ಲಾಕ್ ಮಾಡಿದ್ದಾರೆ. ನೀವು ನನ್ನನ್ನು ಏಕೆ ಸಪೋರ್ಟ್ ಮಾಡಲಿಲ್ಲ ಅಂತ ಸೆಲ್ವಿಯನ್ ಕ್ಯಾಸಿಡಿಯನ್ನು ಕೇಳ್ತಾನೆ. ನಾನು ನಿನ್ನನ್ನು ಸಪೋರ್ಟ್ ಮಾಡಿದ್ದರೆ ಕ್ಯಾಪ್ಟನ್ ನಿಮ್ಮನ್ನು ಹೋಗಲು ಬಿಡುತ್ತಿರಲಿಲ್ಲ. ನಾವು ಅವನನ್ನು ಕೊಲ್ಲಬೇಕು ಅಂತ ಬೈನ್ಸ್ ಹೇಳ್ತಾನೆ. ಆದ್ರೆ ಸೆಲ್ವಿಯನ್ ಎಲ್ಲರೂ ಹಾಗೆ ಮಾಡದಂತೆ ತಡೆಯುತ್ತಿದ್ದರು. ಸೆಲ್ವಿಯನ್ ಲೀಡರ್ನನ್ನು ಭೇಟಿಯಾಗಲು ಹೋಗ್ತಾನೆ ಮತ್ತು ನಮ್ಮ ನಡುವೆ ನಿರ್ಧರಿಸಿದಾಗ ಅವನನ್ನು ಕೇಳ್ತಾನೆ, ನಾವಿಬ್ಬರು ಇಲ್ಲಿ ಉಳಿಯುತ್ತೇವೆ ಮತ್ತು ಇಬ್ಬರು ಹಿಂತಿರುಗುತ್ತೇವೆ. ಹಾಗಾದರೆ ನೀವು ಯಾಕೆ ಮನಸ್ಸು ಬದಲಾಯಿಸಿದ್ದೀರಿ? 3 ತಿಂಗಳ ಹಿಂದೆ ಈ ಶಿಪ್ ನಮ್ಮನ್ನು ಕರೆದೊಯ್ಯಲು ಬಂದಿತ್ತು ಅಂತ ಅವರು ಹೇಳ್ತಾರೆ. ಆದ್ರೆ ಯಾರೋ ರಾಡಾರ್ ಮಾರ್ಗವನ್ನು ಬದಲಾಯಿಸಿದರು. ನಮ್ಮ ನಡುವೆ ಒಬ್ಬ ದೇಶದ್ರೋಹಿ ಇದ್ದಾನೆ. ಇಲ್ಲಿ ಉಳಿಯಲು ಮತ್ತು ಎಲ್ಲವನ್ನೂ ಸ್ವಾಧೀನಪಡಿಸಿಕೊಳ್ಳಲು ಬಯಸ್ತಾರೆ ಮತ್ತು ನಮ್ಮ ಭೂಮಿಯ ಮೇಲೆ ಬಾಂಬ್ ಬೀಳಿಸುವ ಮೂಲಕ ನಾಶಪಡಿಸಬಹುದು. ನೀವು ಎಲ್ಲವನ್ನೂ ತಿಳಿದಿದ್ದಾರೆ. ಸೆಲ್ವಿಯನ್ ಹೇಳ್ತಾರೆ, ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ? ಹೀಗೆ ಹೇಳಿ ಮತ್ತೆ ಬೀಗ ಹಾಕಿ ಹೊರಟು ಹೋಗ್ತಾನೆ, ಏಕೆಂದರೆ ಅವರು ಲೀಡರ್ನ ಮಾತುಗಳನ್ನು ನಂಬಲಿಲ್ಲ. ಅದರ ನಂತರ ಸೆಲ್ವಿಯನ್ ಈಗ ಇಡೀ ದಿನ ಬೇಸ್ನಿಂದ ಸಹಾಯ ಪಡೆಯಲು ಪ್ರಯತ್ನಿಸುತ್ತಿದ್ದಾನೆ. ಆದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇಲ್ಲಿ ಕ್ಯಾಸಿಡಿ ಅವನ ಬಾಲ್ಯದ ಚಿತ್ರವನ್ನು ಸಹ ತೋರಿಸ್ತಾಳೆ ಮತ್ತು ಜಗತ್ತು ಮುಳುಗದಿದ್ದಾಗ ಅವನಿಗೆ ಹೇಳ್ತಾಳೆ, ನಾನು ನನ್ನ ಕುಟುಂಬದೊಂದಿಗೆ ಸಮುದ್ರಕ್ಕೆ ಬಂದೆ. ಆದ್ರೆ ಶತ್ರುಗಳು ನನ್ನ ಕುಟುಂಬದವರನ್ನೆಲ್ಲ ಕೊಂದರು ಮತ್ತು ನಾನು ಒಬ್ಬಂಟಿಯಾಗಿದ್ದೇನೆ. ಅದನ್ನು ಕೇಳಿ ಸೆಲ್ವಿಯನ್ ತುಂಬಾ ದುಃಖಿತನಾದನು. ರಾತ್ರಿಯಲ್ಲಿ ಕ್ಯಾಸಿಡಿ
ಕ್ಯಾಸಿಡಿ ಅವನ ಡ್ಯೂಟಿಯನ್ನು ಮಾಡುತ್ತಿದ್ದಾಗ ಬೈನ್ಸ್ ಕುಡಿದಿದ್ದ ಅವಳ ಬಳಿಗೆ ಬರ್ತಾನೆ. ಅವನು ಅವಳೊಂದಿಗೆ ಅನುಚಿತವಾಗಿ ವರ್ತಿಸಲು ಪ್ರಯತ್ನಿಸುತ್ತಿದ್ದನು. ಕ್ಯಾಸಿಡಿ ಅವನನ್ನು ಬಿಡಿಸಿಕೊಂಡು ಸೆಲ್ವಿಯನ್ ಹತ್ತಿರ ಹೋಗುತ್ತಾಳೆ. ನಂತರ ಅವರು ಬೈನ್ಸ್ ಕ್ಯಾಸಿಡಿ ಹತ್ತಿರ ಬಂದಿದ್ದಾರೆಂದು ನೋಡ್ತಾರೆ. ಬೈನ್ಸ್ ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಕೀಲಿಯನ್ನು ಪಡೆಯಲು ಬಂದಿದ್ದ. ಬೈನ್ಸ್ ರೇಡಿಯೋದಿಂದ ಬೇಸ್ಗೆ ಮೆಸೇಜ್ ಅನ್ನು ಕಳುಹಿಸ್ತಾನೆ. ಅವರು ಮಾಡಲು ಬಂದ ಕೆಲಸ ಮುಗಿದಿದೆ ಅಂತ, ಹಾಗಾಗಿ ಅವರನ್ನು ವಾಪಸ್ ಕರೆಯಿಸಬೇಕು. ಸೆಲ್ವಿಯನ್ ಮತ್ತು ಕ್ಯಾಸಿಡಿ ತ್ವರಿತವಾಗಿ ಕಂಟ್ರೋಲ್ ರೂಮ್ ಕಡೆಗೆ ಹೋಗ್ತಾರೆ. ಸೆಲ್ವಿಯನ್ ಹೇಳ್ತಾರೆ, ಬೈನ್ಸ್ ನಿಲ್ಲಿಸಿ, ನೀವು ಈ ರೀತಿ ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಸಾಧ್ಯವಿಲ್ಲ ಮತ್ತು ನೀವು ಯಾವುದೇ ಅಮಾಯಕರ ಜೀವವನ್ನು ಈ ರೀತಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಕೇಳಿದ ಬೈನ್ಸ್ ನಿಲ್ಲುತ್ತಾನೆ. ಹಿಂತಿರುಗಲು ದಾರಿ ಕಾಣದೆ ಅಳಲು ಶುರು ಮಾಡ್ತಾನೆ. ಅದರ ನಂತರ ಅವರು ಲೀಡರ್ನನ್ನು ನೋಡ್ತಾರೆ. ಅವರ ರೂಮ್ ನ ಕಿಟಕಿ ತೆರೆದಿತ್ತು. ಇವನನ್ನು ನೋಡಿದರೆ ಇರಬಹುದು ಅನ್ನಿಸುತ್ತದೆ. ಅವನು ಸಮುದ್ರಕ್ಕೆ ಹಾರಿ ಅವನ ಪ್ರಾಣವನ್ನು ಕೊಟ್ಟನು. ಕೆಲವು ದಿನಗಳ ನಂತರ ಅವರು ಸಮುದ್ರದ ಮಧ್ಯದಲ್ಲಿ ಕಸದ ರಾಶಿಯನ್ನು ನೋಡ್ತಾರೆ. ಕ್ಯಾಸಿಡಿ ಮತ್ತು ಸೆಲ್ವಿಯನ್ ಅಲ್ಲಿಂದ ತೆಗೆದುಕೊಳ್ಳಲು ಹೋಗ್ತಾರೆ. ಇದರಿಂದ ಅವರು ಅಲ್ಲಿಗೆ ಹೋಗಿ ತಮ್ಮ ಅಗತ್ಯಗಳ ಕೆಲವು ವಸ್ತುಗಳನ್ನು ಪಡೆಯಬಹುದು. ಅವರು ಇಲ್ಲಿ ಮೀನು ಹಿಡಿಯುತ್ತಿದ್ದಾಗ ಲೀಡರ್ನ ಮೃತದೇಹವು ಸೆಲ್ವಿಯನ್ ಬಲೆಯಲ್ಲಿ ಬಂದಿತು. ಅವನ ಹೆಡ್ನ ಮೇಲೆ ಮೂಗೇಟು ಇತ್ತು. ಇವನನ್ನು ನೋಡಿದರೆ ಯಾರೋ ಕೊಂದ ಹಾಗೆ ಅನ್ನಿಸಿತು ಮತ್ತು ಅವನನ್ನು ಸಮುದ್ರಕ್ಕೆ ಎಸೆದರು. ಈಗ ಅವರು ಹಿಂತಿರುಗಿದಾಗ ಸೆಲ್ವಿಯನ್ ಬೈನ್ಸ್ ಬಗ್ಗೆ ಅನುಮಾನಗೊಂಡರು. ಆದ್ದರಿಂದ ಕ್ಯಾಸಿಡಿ ಮತ್ತೆ ಬೈನ್ಸ್ ನೊಂದಿಗೆ ಸಮುದ್ರಕ್ಕೆ ಹೋಗುತ್ತಿರುವಾಗ ಅವನು ಕ್ಯಾಸಿಡಿಗೆ ಗನ್ ನೀಡ್ತಾನೆ. ಇದರಿಂದ ಅವಳು ಅವಳನ್ನು ನೋಡಿಕೊಳ್ಳಬಹುದು. ಅವರು ಹೋದ ನಂತರ ಅವರು ಕಂಟ್ರೋಲ್ ರೂಮ್ಗೆ ಹೋಗ್ತಾರೆ ಮತ್ತು ಎಲ್ಲಾ ಫೈಲ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸುತ್ತಾರೆ. ಅದರಿಂದ ಅವನು ಬೈನ್ಸ್ ನ ಫೈಲ್ನಿಂದ ಇದು ಗೊತ್ತಾಗುತ್ತೆ, ಆತ ಮಾನಸಿಕ ಅಸ್ವಸ್ಥ ಅಂತ. ಆದ್ರೆ ಅವರು ಉತ್ತಮ ಇಂಜಿನಿಯರ್, ಆದ್ದರಿಂದ ಅವನನ್ನು ಕೆಲಸದ ಮೇಲೆ ಇಲ್ಲಿ ಇರಿಸಲಾಯಿತು. ಸೆಲ್ವಿಯನ್ ಲೀಡರ್ನ ಎಲ್ಲಾ ಮಾತುಗಳನ್ನು ನಿಜವೆಂದು ನೋಡುತ್ತಿದ್ದನು. ಅಲ್ಲಿ ನಾವು ಕ್ಯಾಸಿಡಿ ಮತ್ತು ಬೈನ್ಸ್ ಅನ್ನು ನೋಡ್ತೇವೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಮತ್ತು ಇಲ್ಲಿ ನಾವು ಕ್ಯಾಸಿಡಿ ಗೂಢಚಾರಿ ಅಂತ ತಿಳಿಯುತ್ತೇವೆ. 3 ತಿಂಗಳ ಹಿಂದೆ ಬಂದು ಶಿಪ್ ನಲ್ಲಿದ್ದ ಜನರನ್ನು ಗುಂಡು ಹಾರಿಸಿ ಕೊಂದಿದ್ದಳು. ಅವಳು ಬೈನ್ಸ್ ಅನ್ನು ಸಹ ಕೊಲ್ಲುತ್ತಾಳೆ ಮತ್ತು ಅಳುತ್ತಾ ಅವಳು ಸೆಲ್ವಿಯನ್ಗೆ ಬಂದಳು. ಅವರಲ್ಲಿ ಇಬ್ಬರು ಮಾತ್ರ ಉಳಿದಿದ್ದರು. ಈಗ ಮರುದಿನ ಅವನು ಕ್ಯಾಸಿಡಿ ಹತ್ತಿರ ಹೋಗ್ತಾನೆ ಮತ್ತು ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಹೇಳ್ತಾನೆ. ಅವರ ನಡುವೆ ಶತ್ರು ಇದ್ದಾನೆ ಅಂತ ಗೊತ್ತಾಗುತ್ತೆ. ಕ್ಯಾಸಿಡಿ ಅದನ್ನು ಅರ್ಥ ಮಾಡಿಕೊಂಡರು. ಸೆಲ್ವಿಯನ್ ಅವನ ಸತ್ಯವನ್ನು ತಿಳಿದುಕೊಂಡಿದ್ದಾನೆ ಅಂತ. ಅದರ ಮೇಲೆ ಅವಳು ಅದನ್ನು ಹೇಳುತ್ತಾಳೆ, ನಾನು ಇದನ್ನೆಲ್ಲ ಮಾಡಿದ್ದೇನೆ, ಆದ್ರೆ ನಮ್ಮ ಜನರ ಜೀವ ಉಳಿಸಲು ನಾವು ಈ ಪೋಸ್ಟ್ ಅನ್ನು ವಹಿಸಿಕೊಳ್ಳಲು ಬಯಸಿದ್ದೇವೆ. ಸೆಲ್ವಿಯನ್ ಈಗ ಅವಳ ಯಾವುದೇ ಮಾತನ್ನು ಕೇಳುವುದಿಲ್ಲ ಮತ್ತು ಬಾಂಬ್ ಅನ್ನು ಸಕ್ರಿಯಗೊಳಿಸುತ್ತಾನೆ. ನಂತರ ಅದು ಕಂಪ್ಯೂಟರ್ ಪರದೆಯ ಮೇಲೆ ಬರುತ್ತದೆ. ನೀವು ಈ ಬಾಂಬ್ ಅನ್ನು ಸಕ್ರಿಯಗೊಳಿಸಲು ಸಾಧ್ಯವಿಲ್ಲ ಅಂತ ಬರುತ್ತೆ. ನಿಜವಾಗಿ ಬೈನ್ಸ್ ಈ ಕಂಪ್ಯೂಟರ್ನ ಸಿಸ್ಟಮ್ ಅನ್ನು ಬದಲಾಯಿಸಿದ್ದರು, ಏಕೆಂದರೆ ಯಾವುದೇ ಒಬ್ಬ ಮನುಷ್ಯ ಈ ಪೋಸ್ಟ್ ಅನ್ನು ವಹಿಸಿಕೊಳ್ಳುವುದು ಅವರಿಗೆ ಇಷ್ಟವಿರಲಿಲ್ಲ ಮತ್ತು ಇತರ ಪ್ರಪಂಚವನ್ನು ನಾಶ ಮಾಡಿ ಈ ಪೋಸ್ಟ್ ಅನ್ನು ವಹಿಸಿಕೊಳ್ಳುವುದು ಅವರಿಗೆ ಇಷ್ಟವಿರಲಿಲ್ಲ. ಕಥೆಯ ಕೊನೆಯಲ್ಲಿ ನಮಗೆ ತೋರಿಸಲಾಗಿದೆ, ಸೆಲ್ವಿಯನ್ ಮತ್ತು ಕ್ಯಾಸಿಡಿ ನಡುವಿನ ಅಗ್ರಿಮೆಂಟ್ ಆಗಿತ್ತು. ಇಬ್ಬರು ಇಲ್ಲಿಯೇ ಇದ್ದು ಈ ಹುದ್ದೆಯನ್ನು ರಕ್ಷಿಸುತ್ತಾರೆ ಮತ್ತು ಯಾರು ಯಾರ ಪ್ರಪಂಚಕ್ಕೂ ಹಾನಿ ಮಾಡುವುದಿಲ್ಲ ಅಂತ. ಮತ್ತು ಇದರೊಂದಿಗೆ ಈ ಚಿತ್ರದ ಕಥೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.